ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಆಫ್ಟರ್ ಎ ಲಾಂಗ್ ಗ್ಯಾಪ್ ಐ ಆಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಆ ಲಾಫ್ಟ್ ಅಪ್ಡೇಟ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹತ್ರ ಸುಮಾರು ತಿಂಗಳುಗಟ್ಟಲೆ ಆದವು, ಯಾವುದೇ ರೀತಿಯಲ್ಲಿ ವಿಡಿಯೋ ನೋಡಿದ್ದಿಲ್ಲ ನೀವು. ಇವತ್ತು ನಾನು ನಿಮಗೆ ನಮ್ಮ ಲಾಫ್ಟಲ್ಲಿ ಬಂದಿರೋಂಥ ನೆಕ್ಸ್ಟ್ ಇಯರಿಗೆ ಆರಬೇಕಾಗಿರೋಂಥ ಪಟ್ಟಗಳು ಮತ್ತು ಅದ್ರ ಜೊತೆಗೆ ರೀಸೆಂಟಾಗಿ ಮತ್ತೊಮ್ಮೆ ಬ್ರೀಡಿಂಗ್ ಹಾಕ್ಕೊಂಡಿದ್ದೀನಿ. ಆ ಬ್ರೀಡರ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಎಲ್ಲ ಮೇಲ್ ಲಾಫ್ಟಲ್ಲಿರೋಂಥ ಬರ್ಡ್ಸ್ ಇವು. ಆಗಲೇ ಲಾಫ್ಟ್ ಲೈನ್ ಮುಗಿಸ್ಕೊಂಡು ಬರ್ಡ್ಸ್ ರಿಟರ್ನ್ ಆಗಿದ್ದಾವೆ. ಈಗ ಕಾಳೆಲ್ಲ ತಿಂತಾಯಿದ್ದಾವೆ. ಯಾವ ರೀತಿ ಮರಿಗಳು ಬಂದಿದ್ದಾವೆ ಈ ಸತೆ ಅನ್ನೋದು ನಾನು ನಿಮಗಿಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈಗ ಹತ್ರ 35 ಬರ್ಡ್ ನಮ್ಮ ಲಾಫ್ಟಲ್ಲಿ ಇದ್ದಾವೆ. ಅದರಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ ಆಗಿ ಬ್ಲೂ ಚೆಕ್ಕರ್ಸ್ ಇದ್ದಾವೆ. ಒಂದು 6 ಇಂದ 8 ಬರ್ಡು ಕಲರ್ ಗ್ರಿಜಿಲ್ಸಲ್ಲಿ ಅವೈಲೇಬಲ್ ಇದ್ದಾವೆ. ಈ ಸತೆ ಹೊಸ ಪ್ರಯೋಗ, ಹೊಸ ಲೈನೇಜು ಮತ್ತು ಭಾಳಷ್ಟು ಬ್ರೀಡರ್ಸು ನಮ್ಮ ಕ್ಲಬ್ಬಲ್ಲಿ ಇರೋಂಥ ಫ್ಯಾನ್ಸಿಯರ್ಸು ಪ್ರೊವೈಡ್ ಮಾಡೋದ್ರಿಂದ ಈ ಸತೆ ನಮ್ಮ ಲಾಫ್ಟಲ್ಲಿ ಮೆಜಾರಿಟಿ ಆಫ್ ಬರ್ಡ್ಸು ಹೊಸ ಲೈನೇಜು ಅಲ್ಲಿ ಆರ್ತವೆ. ಈ ಸತೆ ನಮ್ಮ ಲಾಫ್ಟಲ್ಲಿ, ನಮ್ಮ ಕ್ಲಬ್ಬಲ್ಲಿ ಇರೋಂಥ ಚಾಂಪಿಯನ್ ಬರ್ಡ್ಸ್ ಒಂದೇ ಅಲ್ಲ, ಮ್ಯಾಕ್ಸಿಮಮ್ ಆಗಿ ನಮ್ಮ ಲಾಫ್ಟಲ್ಲಿ ಈ ವರ್ಷ ಬಂದಿರೋಂಥ ಪಟ್ಟಗಳು ಒನ್ ಆಫ್ ದ ಬೆಸ್ಟ್ ಪೇರೆಂಟ್ಸ್ಗೆ ಬಂದಿರೋದಂಥ ಪಟ್ಟಗಳಾಗಿದ್ದಾವೆ. ಈಗ ಬರ್ಡ್ಸ್ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಡೋದು ಬೇಡ, ಯಾಕಂದರೆ ಇವೆಲ್ಲ ಬರ್ಡ್ ಹೆಸ್ರು ಮಾಡಾದ್ಮೇಲೆ ಯಾವ ಫ್ಯಾನ್ಸಿಯರ್ಸ್ಗೆ ಸೇರಿದಂಥ ಬರ್ಡ್ಸ್ ಇವು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ಮೇಲ್ ಲಾಫ್ಟಲ್ಲಿರೋಂಥ ಪಟ್ಟಗಳು ಯಾವ ರೀತಿ ಇದ್ದಾವೆ ಅನ್ನೋದು. ಈಗ ಬನ್ನಿ, ಫೀಮೇಲ್ ಸೆಕ್ಷನ್ನಿಗೆ ನಾನು ಒಳಗಡೆ ಹೋಗ್ತೀನಿ. ಅದರಲ್ಲಿರೋಂಥ ಪಟ್ಟಗಳು ಯಾವ ರೀತಿ ಇದ್ದಾವೆ ಅನ್ನೋದು ಕೂಡ ನೀವು ನೋಡಿ. ಮತ್ತು ರೀಸೆಂಟಾಗಿ ನಾನು ಇಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಬರ್ಡ್ಸ್ಗೆ, ಯಾಕಂದರೆ ಸಾಯಂಕಾಲ ನಾನು ಪಟ್ಟಗಳು ಅಭ್ಯಾಸ ಆಗಲಿ ಅಂತ ಹೊರಗಡೆ ಬಿಡ್ತಾ ಇದ್ದೆ. ಆವಾಗ ಬರ್ಡ್ಸ್ ಅಷ್ಟು ಈಸಿಯಾಗಿ ಒಳಗಡೆ ಹೋಗ್ತಾ ಇದ್ದಿಲ್ಲ, ಭಾಳ ಸತಾಯಿಸ್ತಾ ಇದ್ದವು. ಅದಕ್ಕೋಸ್ಕರ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಈ ಸತೆ ಇದೊಂದು ಬೆನಿಫಿಟ್ ಆಗಿದೆ. ಬರ್ಡ್ಸಿಗೂ ಕೂಡ ಲೈಟಲ್ಲಿ ಹೋಗೋದು ಆರೋದು ಕೂಡ ಅಭ್ಯಾಸ ಆಗ್ತವೆ. ಈಗ ಬನ್ನಿ, ಆ ಕಡೆ ಫೀಮೇಲ್ ಸೆಕ್ಷನ್ ಅಲ್ಲಿರೋಂಥ ಬರ್ಡ್ಸ್ನ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಆ ಫೀಮೇಲ್ ಲಾಫ್ಟಲ್ಲಿರೋಂಥ ಪಟ್ಟಗಳು ಇವು. ಮ್ಯಾಕ್ಸಿಮಮ್ಮು ಇನ್ನು ಒಂದೂವರೆಯಿಂದ 2 ತಿಂಗಳಲ್ಲಿ ಲಾಫ್ಟ್ ಫುಲ್ ಆಗಿಬಿಡುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ಮು ಈ ವರ್ಷ ನಾನು ಬರ್ಡ್ಸ್ನ ಬ್ರೀಡ್ ಮಾಡಿ ನೆಕ್ಸ್ಟ್ ಇಯರ್ಗೆ ರೇಸ್ ಮಾಡ್ಬೋದು. ಆ ನಂತರ ಮತ್ತೆ ಗ್ಯಾಪ್ ಮಾಡಬೇಕಾಗುತ್ತೆ, ಯಾಕಂದರೆ ನಾವು ಇಲ್ಲಿ ಅವೈಲೇಬಲ್ ಇರಲ್ಲ. ರಿಟೈರ್ಮೆಂಟ್ ಇರೋದ್ರಿಂದ ನಮ್ಮ ಫಾದರಿಗೆ ನಾವು ಲಾಫ್ಟ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟಾಗಿ ಡಿಸೈಡ್ ಕೂಡ ಆಗಿಲ್ಲ ಯಾವ ಊರಲ್ಲಿ ನಾವು ಸೆಟಲ್ ಆಗ್ತೀವಿ ಅನ್ನೋದು. ಅದಕ್ಕೋಸ್ಕರ ಈ ವರ್ಷ ಮ್ಯಾಕ್ಸಿಮಮ್ ಆಗಿ ನಾನು ಪಟ್ಟಗಳನ್ನ ಬ್ರೀಡ್ ಮಾಡಿಬಿಟ್ಟು ರೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದ ಕಾರಣದಿಂದ ನಾನು ಈ ವರ್ಷ ಪಟ್ಟಗಳು ಕೂಡ ರೆಡಿ ಮಾಡಿದ್ದೀನಿ. ಇದರಲ್ಲಿರೋ ಪಟ್ಟಗಳು ನೋಡೋದಾದರೆ, ನಮ್ಮ ಲಾಫ್ಟಲ್ಲಿ ಹೆಸರು ಮಾಡಿರೋದಂಥದ್ದು ಮತ್ತು ಪ್ಲೇಸ್ಮೆಂಟ್ ಮಾಡಿರೋದಂಥ ಬರ್ಡ್ಸಿಂದ ಮರಿಗಳಿದ್ದಾವೆ. ಅದರ ಜೊತೆಗೆ ಹೊಸ ಲೈನ್ ಪ್ರಯೋಗ ಮಾಡಿಬಿಟ್ಟು ಆ ಲೈನೇಜ್ನ ನೆಕ್ಸ್ಟ್ ಇಯರಿಗೆ ರೆಡಿ ಮಾಡಿದ್ದೀವಿ. ನೋಡೋಣ ಇವೆಲ್ಲ ಲೈನೇಜ್ ಯಾವ ರೀತಿ ನಮಗೆ ಕೆಲಸ ಮಾಡ್ತವೆ ರೇಸಲ್ಲಿ ಅನ್ನೋದು. ಈಗ ಬನ್ನಿ, ಹಿಂದೆ ಇರೋದಂಥ ಬ್ರೀಡಿಂಗ್ ಲಾಫ್ಟಲ್ಲಿ ಇರೋಂಥ ಬ್ರೀಡರ್ಸ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿರೋಂಥದ್ದು
ಇದು ಚೆನ್ನೈ ಲೈನೇಜ್ ಮತ್ತು ನಮ್ಮದು ಅರ್ಜೆಂಟಿನಾ 750 ಫ್ಲೋನ್ ಫೀಮೇಲು. ಇದನ್ನು ಮೊದಲನೇ ಬಾರಿ ಬ್ರೀಡಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೂ ಒಂದು 750 ಮತ್ತು 420 ಆರಿರೋಂಥ ಬರ್ಡಿಂದು ಬ್ರೀಡಿಂಗ್ ಇದೆ. ಯಂಗ್ ಬರ್ಡ್ಸು ಈ ವರ್ಷ ಆರಿರೋಂಥ ಬರ್ಡ್ಸು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಒಂದು ಮರಿ ಆಗಲೇ ಬಂದಿದೆ. ಇದು ಲಾಂಗ್ ಡಿಸ್ಟೆನ್ಸು ನಮ್ಮ ಮಂಡ್ಯದಲ್ಲಿ ಚಾಂಪಿಯನ್ ಆಗಿರೋದಂಥ ಗಿರಿಗೌಡ ಸರ್ ಲೈನೇಜ್ ಬರ್ಡ್ಸ್ ಇವು. ನೋಡ್ಬೋದು ಈ ವರ್ಷ ಮತ್ತೊಮ್ಮೆ ಈಗ ಸೆಕೆಂಡ್ ಟೈಮ್ ಆಫ್ ಸೀಸನ್ ಬ್ರೀಡಿಂಗಲ್ಲಿ ಅದ್ಭುತವಾದಂಥ ಬರ್ಡ್ಸ್ನ ಪೇರ್ ಮಾಡಿರೋದು. ಈ ಪೇರಲ್ಲಿ ಬಂದಿರೋಂಥ ಬರ್ಡ್ಸ್ ಯಾವ ರೀತಿ ಆಡ್ತವೆ ಅನ್ನೋದು ವೇಟ್ ಮಾಡಿ ನೋಡಬೇಕಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಗೇಲ್ ಬರ್ಡಿಗೆ ಕಂಟಿನ್ಯೂಸ್ ಆಗಿ ಮರಿಗಳು 1000 ಕಿಲೋಮೀಟ್ರ್ವರೆಗೆ ಆರಂಥ ಕೆಪಾಸಿಟಿ ಕೊಟ್ಟಿರೋಂಥ ಫೀಮೇಲ್ ಬರ್ಡ್ನ ಪೇರ್ ಮಾಡಿರೋದು. ಈ ಮೇಲ್ ಕೂಡ 750 ಆರ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಎಕ್ಸ್ಟ್ರೀಮ್ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋಂಥ ಬ್ರೀಡಿಂಗ್ ಬರ್ಡ್ಸು. ಅದೇ ರೀತಿ ಇಲ್ಲೊಂದು ನೋಡ್ಬೋದು ಶಾರ್ಟ್ ಟು ಮಿಡಲ್ ಡಿಸ್ಟೆನ್ಸಲ್ಲಿ ಇರೋಂಥ ಪೇರ್ನ ನಾನು ಸಪ್ರೇಟಾಗಿ ಬ್ರೀಡಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಂಗ್ ಬರ್ಡ್ಸ್ ಜೊತೆ ಬ್ರೀಡಿಂಗ್ ಬರ್ಡ್ಸ್ನ ಕೂಡ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಇವತ್ತು ಮಧ್ಯಾಹ್ನ ನಾನು ಎಲ್ಲ ಬರ್ಡ್ಸಿಗೆ ಸ್ನಾನ ಮಾಡೋದಕ್ಕೆ ಕೂಡ ಬಿಡಬೇಕಾಗಿದೆ. ಎಲ್ಲ ಬರ್ಡ್ಸು ಫ್ರೆಶ್ ಅಪ್ ಆದಮೇಲೆ ನಾನು ಬೌಲ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಬರ್ಡ್ಸ್ ಆದಷ್ಟು ಜಲ್ದಿ ಮೊಟ್ಟೆ ಇಡಲಿ ಅಂತ ಭಾವಿಸ್ತಾ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ನಿಮಗಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಜಲ್ದಿ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಅಂತ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಮಾಡಿ ಲವ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.